ಟಾಕ್ಸಿಕ್ ಸಿನಿಮಾ ಫೇಲ್ಯೂರ್ ಆಗ್ಬೋದಿತ್ತ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಶ್ ಅವರು ಒಂದು ಡಿಸಿಷನ್ ತಗೊಂಡಿಲ್ಲ ಅಂದಿದ್ರೆ ಇವತ್ತು ಟಾಕ್ಸಿಕ್ ಬಗ್ಗೆ ನಾವು ಬೇರೆ ತರ ಮಾತಾಡ್ತಾ ಇದ್ವಿ. ಆ ಡಿಸಿಷನ್ ಏನಂತ ಲಾಸ್ಟಿಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ರಾಕಿಂಗ್ ಸ್ಟಾರ್ ಯಶ್ ಅಲ್ಲೂ ಒಬ್ಬ ರೈಟರ್ ಇದ್ದಾನೆ ಅಂತ ನನಗೆ ಗೊತ್ತಾಗಿದ್ದು 11 ಇಯರ್ಸ್ ಬ್ಯಾಕ್. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ನನ್ನ ಫ್ರೆಂಡ್ ಹೇಳ್ದ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸ್ಟೋರಿಲಿ ಯಶ್ ಅವ್ರದ್ದು ಇನ್ಪುಟ್ಸು ತುಂಬಾ ಇದೆ ಅಂತ. ಆ ಟೈಮಲ್ಲಿ ಇವನೇನೋ ಅಭಿಮಾನಕ್ಕೆ ಕಾಗೆ ಆರಿಸ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ದೆ. ಬಟ್ ಐ ವಾಸ್ ರಾಂಗ್. ಯಶ್ ಅವ್ರದ್ದು ಆಸ್ಪಿರೇಷನ್ನು ಹೀರೋ ಆಗ್ಬೇಕು ಅನ್ನೋದ್ರ ಜೊತೆಗೆ ಸಿನಿಮಾನ ಕಮರ್ಷಿಯಲಿ ಹೇಗೆ ಗೆಲ್ಲಿಸ್ಕೋಬೇಕು ಅನ್ನೋ ಅರಿವು ಕೂಡ ಇದೆ. ಇದನ್ನ ಬ್ರೇಕ್ ಡೌನ್ ಮಾಡೋಕ್ಕೂ ಮುಂಚೆ ನಮಸ್ಕಾರ ಕರುನಾಡಿಗೆ. ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಪ್ರಶಾಂತ್ ನೀಲ್ ಅವರು ಎಂತ ಪಂಟ್ರು ರೈಟಿಂಗ್ ಅಂತ ಇವತ್ತು ಇಡೀ ಇಂಡಿಯಾಗೆ ಗೊತ್ತು. ಆದ್ರೆ ನೀಲ್ ಅವರೇ ಹೇಳಿದ್ರು, ನಾನು ಯಶ್ ಅವ್ರಿಗೆ ಸ್ಟೋರಿ ಹೇಳ್ಬೇಕಾದ್ರೆ ಯಾವ್ಯಾವ ಸೀನ್ಸ್ ಅಲ್ಲಿ ಯಶ್ ಅವರು ಎಂಜಾಯ್ ಮಾಡಲ್ಲ ಅನ್ಸತ್ತೋ ಅದನ್ನ ರೀರೈಟ್ ಮಾಡ್ತೀನಿ, ಎಂಜಾಯ್ ಮಾಡೋ ಸೀನ್ಸ್ನ ಹಾಗೆ ಉಳಿಸ್ಕೋತೀನಿ ಅಂತ. ಇದಕ್ಕೆ ಎಕ್ಸಾಂಪಲ್ಲು ವೈಲೆನ್ಸ್ 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 ಐ ಅವಾಯ್ಡ್ ಈ ಡೈಲಾಗ್ ಮಾತ್ರ ಬರ್ದಿದ್ರು. ಆದ್ರೆ ವೈಲೆನ್ಸ್ ಲೈಕ್ಸ್ ಮೀ ಐ ಕಾಂಟ್ ಅವಾಯ್ಡ್ ಅಂತ ಕಂಪ್ಲೀಟ್ ಮಾಡಿದ್ದು ಯಶ್ ಅವರು. ನೀಲ್ ಇದನ್ನ ಹೇಳಿದಾಗ ಯಶ್ ಅಲ್ಲಿ ಒಬ್ಬ ರೈಟರ್ ಇದ್ರು ಅಂತ ನನಗೆ ಕನ್ಫರ್ಮ್ ಆಯ್ತು. ಆದ್ರೆ ಇಷ್ಟಕ್ಕೆ ಮುಗಿಯಲ್ಲ. ಯಾಕೆಂದ್ರೆ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಟಾಕ್ಸಿಕ್ ಬಗ್ಗೆ ನನಗೊಂದು ಕಾನ್ಫಿಡೆನ್ಸ್ ಬರೋಕೆ ಇದೇ ಮೇನ್ ರೀಸನ್ನು. ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. KGF ಚಾಪ್ಟರ್ 2 ಟೈಮಲ್ಲಿ ನೀಲ್ಗೆ ರಾಕಿ ಗಡ್ಡ ತೆಗಿಬೇಕು ಅಂತ ಇತ್ತು. ಸೇಮ್ ಶೇಡ್ಸ್ ಇದ್ರೆ ವರ್ಕ್ ಆಗಲ್ಲ ಅಂತ. ಆದ್ರೆ ರಾಕಿಂಗ್ ಸ್ಟಾರಿಗೆ ಮಾತ್ರ ಆ ಗಡ್ಡ ತೆಗಿಯೋಕೆ ಇಷ್ಟನೇ ಇರಲಿಲ್ಲ. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ಆಡಿಯನ್ಸು ರಾಕಿನ ಆ ಲುಕ್ ಅಲ್ಲಿ ತುಂಬಾ ಇಷ್ಟಪಟ್ಟಿದ್ರು. ಇಮ್ಯಾಜಿನ್ ಮಾಡಿ, ಅಕಸ್ಮಾತ್ ರಾಕಿ ಗಡ್ಡ ತೆಗ್ದಿದ್ರೆ ಆಡಿಯನ್ಸು ಚಾಪ್ಟರ್ 2ನ ಅದೇ ಲೆವೆಲ್ ಅಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇದ್ರಾ? ಯಶ್ಗೆ ಆಡಿಯನ್ಸು ಸೈಕಾಲಜಿ ಗೊತ್ತಿತ್ತು. ರಿಸಲ್ಟು ಆಡಿಯನ್ಸು ಚಾಪ್ಟರ್ 2ನ ತಲೆ ಮೇಲೆ ಎತ್ಕೊಂಡು ಮರ್ಸಿದ್ರು. ಇದಿಷ್ಟು ಯಾಕೆ ಹೇಳಿದೆ ಗೊತ್ತಾ? ಸ್ಟೋರಿ ರೈಟರ್ ಫೇಲ್ ಆಗ್ಬೋದು, ಆದ್ರೆ ಆಡಿಯನ್ಸ್ ಏನ್ ಬೇಕು ಅನ್ನೋ ರೈಟರು ಫೇಲ್ ಆಗಿದ್ದು ಇತಿಹಾಸನೇ ಇಲ್ಲ. ಮತ್ತೆ ಇದೇ ಕ್ವಾಲಿಟಿ ಟಾಕ್ಸಿಕ್ ನ ಒಂದು ಡೇಂಜರಸ್ ಸಿಚುಯೇಷನ್ ಇಂದ ಬಚಾವ್ ಮಾಡಿದೆ ಅಂತ ನನಗೆ ಅನಿಸ್ತಾ ಇದೆ. ಇವಾಗ ಟಾಕ್ಸಿಕ್ ಬರೋಣ. ಹಾನೆಸ್ಟ್ಲಿ ಸ್ಪೀಕಿಂಗ್, ಪ್ರೀವಿಯಸ್ ಇಯರ್ ಅಲ್ಲಿ ಟಾಕ್ಸಿಕ್ ಟೀಸರ್ ಬಿಟ್ರಲ್ಲ, ಇದೇನಪ್ಪ ಇದು ಯಶ್ ಅವ್ರಿಗೆ ಬೇಕಿತ್ತ ಅಂತ ನನಗಲ್ಲ ಎಷ್ಟೋ ಜನಕ್ಕಾಗ ಅನ್ಸಿತ್ತು. ರಾಯ ಇಂಟ್ರೊಡಕ್ಷನ್ ಟೀಸರ್ ಬಿಟ್ಟಾಗ್ಲೂ 4 ವರ್ಷ ವೇಟ್ ಮಾಡಿದ್ದು ಈ ಟೀಸರ್ಗ ಅಂತ ಬೇಜಾರಾಗಿತ್ತು. ಯಾಕೆಂದ್ರೆ ಟಾಕ್ಸಿಕ್ ಇಂಡಿಯನ್ ಆಡಿಯನ್ಸಿಗ ಅಥವಾ ಫಾರಿನ್ ಆಡಿಯನ್ಸಿಗ ಅಂತ ಗೊತ್ತೇ ಆಗಿರ್ಲಿಲ್ಲ. ಹಾಲಿವುಡ್ ಸ್ಟೈಲ್ ವಿಜುವಲ್ಸ್, ಅಡಲ್ಟ್ ಟೋನ್, ಸ್ಟೈಲಿಶ್ ವರ್ಲ್ಡ್ ಇವೆಲ್ಲ ನೋಡಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇತ್ತು. ಆಫ್ಟರ್ ಅವೆಂಜರ್ಸ್ ಎಷ್ಟೋ ಮಾರ್ವೆಲ್ ಮೂವೀಸು ವಿಜುವಲಿ ದೊಡ್ಡದಿದ್ರು ಆಡಿಯನ್ಸ್ನ ಇಮೋಷನಲಿ ಕನೆಕ್ಟ್ ಆಗ್ಲಿಲ್ಲ. ಅದೇ ತರ ಟಾಕ್ಸಿಕ್ ಹಾಗಾಗ್ಬಹುದಾ ಅಂತ ಎಷ್ಟೋ ಜನ ನನ್ನ ಹತ್ರ ಡಿಸ್ಕಸ್ ಮಾಡಿದ್ರು. ಬಟ್ ಯಾವಾಗ ಅಫಿಷಿಯಲ್ ಟೀಸರ್ ಬಿಟ್ರೋ ಆವಾಗ ಪರ್ಸೆಪ್ಷನ್ ಚೇಂಜ್ ಆಗ್ತಾ ಬಂತು. ಯಾಕೆಂದ್ರೆ ಟೀಸರ್ ಲಾಸ್ಟ್ ಅಲ್ಲಿ ಟಿಕೆಟ್ ಕ್ಯಾರೆಕ್ಟರ್ ಇಂಟ್ರಡ್ಯೂಸ್ ಮಾಡಿ ಸರ್ಪ್ರೈಸ್ ಮಾಡಿದ್ರು. ಆವಾಗ್ಲೂ ನನಗನ್ಸಿದ್ದು ಅನಿಮಲ್ ಮೂವಿ ತರ ಪಾರ್ಟ್ 2ಗೆ ಲೀಡ್ ಕೊಡೋಕೆ ಸುಮ್ಮನೆ ಆ ಕ್ಯಾರೆಕ್ಟರ್ ಹಾಕಿದ್ದಾರೆ ಅಂತ. ಆದ್ರೆ ಯಾವಾಗ ಯಶ್ ಅವರು ಸಿನಿಮಾಕಾನ್ ಇಂಟರ್ವ್ಯೂ ಅಲ್ಲಿ ಇದು ಅಪ್ಪ ಮಗನ ಸ್ಟೋರಿ ಅಂತ ಹೇಳಿದ್ರೋ ಆವಾಗ್ಲೇ ನನಗೊಂದು ಕ್ಲಾರಿಟಿ ಬಂತು. ಬಟ್ ಇವತ್ತು ಫಾದರ್ಸ್ ಡೇ ಅಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಪೋಸ್ಟರ್ ಅಲ್ಲಿ ಅಪ್ಪ ಮಗನ ಫೋಟೋ ಒಟ್ಟಿಗೆ ಹಾಕ್ದಾಗ ಯಶ್ ಬರೀ ರೈಟರ್ ಅಲ್ಲ, ಕಿಲಾಡಿ ರೈಟರ್ ಅಂತ ಡಿಸೈಡ್ ಮಾಡ್ಬಿಟ್ಟೆ. ಯಾಕೆ ಗೊತ್ತಾ? ಬರೀ ರಾಯ ಗೋವಾದಲ್ಲಿ ಇದ್ಕೊಂಡು ಸ್ಮಗ್ಲಿಂಗ್ ಮಾಡ್ಕೊಂಡು ಇಡೀ ಏಷ್ಯಾನ ಕಂಟ್ರೋಲ್ ಮಾಡ್ತಾನೆ ಅಂತ ಸ್ಟೋರಿ ಇದ್ದಿದ್ರೆ ಯಾವ ಇಮೋಷನ್ ಇರ್ತಿತ್ತು, ಯಾವ ಡ್ರಾಮಾ ಕ್ರಿಯೇಟ್ ಆಗ್ತಾ ಇತ್ತು? ಗೋವಾ, ಸ್ಮಗ್ಲಿಂಗ್, ಗ್ಯಾಂಗ್ಸ್ಟರ್ಸ್, ಏಷ್ಯಾ ಕಂಟ್ರೋಲ್ ಇವೆಲ್ಲ ವಿಜುವಲಿ ಸೂಪರ್ ಆಗ್ಬೋದು. ಆದ್ರೆ ಆಡಿಯನ್ಸ್ ಥಿಯೇಟರ್ ಇಂದ ಹೊರಗೆ ಬಂದಾಗ ನೆನಪಲ್ಲಿ ಉಳಿಯೋದೆ ಇಮೋಷನ್. ಮತ್ತೆ ಟಾಕ್ಸಿಕ್ಗೆ ಆ ಇಮೋಷನ್ನು ಅಪ್ಪ ಮಗನ ರಿಲೇಶನ್ಶಿಪ್ ಇಂದ ಸಿಗತ್ತೆ. ಈ ಇಮೋಷನ್ ಲೇಯರ್ ಇಲ್ಲ ಅಂದಿದ್ರೆ ನಾನಿವತ್ತು ಕೂಡ ಹೇಳ್ತೀನಿ
ಸಿನಿಮಾ ಯಾವ ಕಾರಣಕ್ಕೂ ಕನೆಕ್ಟ್ ಆಗಲ್ಲ. ಅದಕ್ಕೆ ನಾನು ಹೇಳಿದ್ದು ಯಶ್ ಬರೀ ಹೀರೋ ಅಲ್ಲ, ಕಿಲಾಡಿ ರೈಟರ್ ಅಂತ. ಮತ್ತೆ ಇದೇ ಟಾಕ್ಸಿಕ್ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಇನ್ನೂ ಟ್ರೈಲರ್ ಬಂದಿಲ್ಲ, ಅದರಲ್ಲಿ ಇನ್ನು ಯಾವ್ಯಾವ ಸರ್ಪ್ರೈಸ್ ಕಾದಿದೆ ಅಂತ ವೆಯ್ಟ್ ಮಾಡೋಣ. ಹಾಗೆ ಟಾಕ್ಸಿಕ್ ಫಿಲ್ಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳೋಣ. ನಿಮಗೆ ಅಪ್ಪ ಮಗನ್ ಪೋಸ್ಟರ್ ಅಲ್ಲಿ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಈ ತರ ವಿಡಿಯೋಸ್ ಬ್ರೇಕ್ ಡೌನ್ ಬೇಕು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.